ಹೋಗ್ಬೇಕು, ಪೂಜೆ ಮಾಡಿಸ್ಕೊಬರ್ಬೇಕು. ನನ್ನ ಮಗಳಿಗೆ ಕಮ್ಮಿನೇ ಆಗಿಲ್ಲ. ಇವಾಗ ನೀವೇನು ನೋಡ್ತಿದ್ದೀರಲ್ಲ, ಈ ಕಾರ್ ಹೋಗ್ತಾ ಇದಲ್ಲ, ಆ ಕಡೆ ಹೋದ್ರೆ ಡೈರೆಕ್ಟ್ ಆಗಿ ಹೋಗುತ್ತೆ ಕೇರ್ಪೇಟೆಗೆ. ನಾವು ಅಲ್ಲಿ ಹೋಗ್ತಾಯಿಲ್ಲ, ಕಿಕ್ಕೇರಿ ಅಂತ ಇಲ್ಲಿ ರೋಡ್ ಏನು ಕಾಣಿಸ್ತೈತೆ, ಈ ರೋಡಲ್ಲಿ ಇಲ್ಲಿ ಲೆಫ್ಟ್ ತಗೊಂಡು ಹೋಗ್ಬೇಕು. ನಾವು ನಮ್ಮ ಆಂಟಿ ಮಗಳನ್ನ ಇಲ್ಲೇ ಕೊಟ್ಟಿರೋದು. ನನ್ನ ತಮ್ಮ ಸಿಗ್ತಾ, ಅವನು ಕರ್ಕೊಂಡು ಇವಾಗ ಒಳ್ಳೆ ಕಡೆ ಓಡ್ತಾ ಇದ್ದೀವಿ. ಮಂಡ್ಯ ಜಿಲ್ಲೆ ಕೃಷ್ಣರಾಜಪೇಟೆ ತಾಲೂಕು ಕಿಕ್ಕೇರಿ ಹೋಬಳಿ ಸಾಸಲು ಗ್ರಾಮ ಅಂತ. ಸೊ ಇದು ಕುಕ್ಕೆ ಸುಬ್ರಹ್ಮಣ್ಯ ಎಂದು ಪಾಪುಗೆ ಕಲ್ಯಾಣಿಲಿ ಸ್ನಾನ ಎಲ್ಲ ಮಾಡಿಸಿ ಸೋಮೇಶ್ವರ ತಂದೆ ದರ್ಶನ ಮಾಡಿಕೊಂಡು ಹಣ್ಣುಕಾಯಿ ಮಾಡಿಕೊಂಡು ಇವಾಗ ಶಂಭುಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಾಯ್ ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಶಾಸ್ತ್ರಿಗೆ ಹೋಗಬೇಕು, ಪೂಜೆ ಮಾಡಿಸ್ಕೊಬರ್ಬೇಕು. ನನ್ನ ಮಗಳಿಗೆ ಕಮ್ಮಿನೇ ಆಗಿಲ್ಲ. ಸೊ ಅದಕ್ಕೋಸ್ಕರ ಅವಳಿಗೆ ಪ್ಯಾಂಪರ್ಸು, ಬಟ್ಟೆ ಹಾಗೆ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಹೊರಡೋಣ ಅಂತ ಓಡ್ತಿದ್ದೀವಿ. ಪೋಲಿಯೋ ಹಾಕಿಸ್ಬೇಕಿತ್ತು, ಅದಕ್ಕೋಸ್ಕರ ಪೋಲಿಯೋನ ಹಾಕಿಸ್ಕೊಂಡು ಹಾಗೆ ಹೊರಡಬೇಕು. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಯಾಕಂದರೆ ಬೆಳಿಗ್ಗೆ ಹೋಗೋಣ ಅಂತಂದರೆ ಇನ್ನೂ ಪಾಪ ಚಿಕ್ಕವಳಲ್ವ, ಕೊನೆ ಟೈಮು ಅಂತ ಹೋಗಲಿಲ್ಲ. ಸೊ ಇವಾಗ ಹೊರಡೋಣ ಅಂತ ಎಲ್ಲ ಬ್ಯಾಗೆಲ್ಲ ಎತ್ತಿಟ್ಕೊಂಡು ಇವಾಗ ಓಡ್ತಿದ್ದೀವಿ. ರಾಜವ್ರು ಬಾಗಿಲು ಹಾಕ್ಕೊಂಡು ಒಳಗಡೆ ಹೋದ್ರು, ಆ ಕಡೆಯಿಂದ ಹಾಕೋಬರೋಕ್ಕೆ ಬೀಗನ. ಬನ್ನಿ ಹೋಗೋಣ. ಮಕ್ಳಿಗೂ ಪೋಲಿಯೋ ಹಾಕಿಸ್ಕೊಂಡು ಅವಳನ್ನ ಅಮ್ಮನ ಜೊತೆ ಬಿಟ್ಟು ಇವಾಗ ಹೊರಡೋಣ ಅಂತ ಓಡ್ತಿದ್ದೀವಿ. ಬನ್ನಿ, ಅಲ್ಲಿನ ವಿಶೇಷತೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅಂತ ನನಗೂ ಕ್ಯೂರಿಯಾಸಿಟಿ ಇದೆ. ಬನ್ನಿ ಹೋಗೋಣ. ಇವಾಗ KR ನಗರ ಬಿಟ್ವಿ, ಸೊ ಮುಂದೆ ಹೋಗ್ತಿದ್ದೀವಿ. ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಬಂದು ಬೇರೆಯಾ. ಈ ಬೇರೆದಲ್ಲಿ ಇವಾಗ ಆಟೋ ತಿರುಗೋತಾಯ್ತಲ್ಲ, ಆ ರೋಡಲ್ಲಿ ಹೋದ್ರೆ ಸಾಸ್ಲಿಗೆ ಹೋಗೋ ಸಿಗುತ್ತೆ, ಅಂದರೆ ಕೇರ್ಪೇಟೆ ಮೇನ್ ರೋಡ್ ಸಿಗುತ್ತೆ. ಆ ರೋಡಲ್ಲಿ ಸ್ಟ್ರೈಟ್ ಹೋಗ್ಬೇಕು. ಬನ್ನಿ ಇವಾಗ ಹೋಗ್ತಾ ತೋರಿಸ್ತೀನಿ ಇದು ಯಾವ ರೋಡು ಅಂತ. ಇವಾಗ ನೀವೇನು ನೋಡ್ತಿದ್ದೀರಾ, ಕೇರ್ಪೇಟೆ, ನ್ಯಾಯಮಂಗಲ, ಬೆಂಗಳೂರು ಅಂತ ಈ ರೋಡಲ್ಲಿ ಸ್ಟ್ರೈಟ್ ಹೋಗ್ಬೇಕು. ಇಲ್ಲಿಂದ ಹೋಗಿ ಕೇರ್ಪೇಟೆಗೆ ಹೋಗಿತ್ತಲ್ಲ, ಆ ರೋಡಲ್ಲಿ ಹೋಗ್ಬೇಕು ನಾವು. ಇವಾಗ ಅಲ್ಲಿಂದ ಮದಗೆರೆಯಿಂದ ಕಿಕ್ಕೇರಿ, ಕಿಕ್ಕೇರಿಯಿಂದ ಸಾಸ್ಲು, ಆ ರೋಡಲ್ಲಿ ಹೋಗ್ಬೇಕು. ಇದು ಬಂದು ಬೇರೆದಿಂದ ರೈಟ್ ತಗೊಂಡು ಬಂದ್ವಲ್ಲ, ಆ ರೋಡ್ ಇದು. ಇವಾಗ ನೀವೇನು ನೋಡ್ತಿದ್ದೀರಲ್ಲ, ಈ ಕಾರ್ ಹೋಗ್ತಾ ಇದಲ್ಲ, ಆ ಕಡೆ ಹೋದ್ರೆ ಡೈರೆಕ್ಟ್ ಆಗಿ ಹೋಗುತ್ತೆ ಕೇರ್ಪೇಟೆಗೆ. ನಾವು ಅಲ್ಲಿ ಹೋಗ್ತಾಯಿಲ್ಲ, ಕಿಕ್ಕೇರಿ ಅಂತ ಇಲ್ಲಿ ರೋಡ್ ಏನು ಕಾಣಿಸ್ತೈತೆ, ಈ ರೋಡಲ್ಲಿ ಇಲ್ಲಿ ಲೆಫ್ಟ್ ತಗೊಂಡು ಹೋಗ್ಬೇಕು. ನಾವು ಈ ಸ್ಟ್ರೈಟ್ ರೋಡ್ ಹೋಗ್ತಾಯಿಲ್ಲ, ಲೆಫ್ಟ್ ತಗೊಂಡು ಹೋಗ್ತಾ ಇದ್ದೀವಿ. ಈ ರೋಡಲ್ಲಿ ಹೋದ್ರೆ ಹತ್ರ ಆಗುತ್ತೆ ಅಂತ. ಇದು ಚೆನ್ನಾಗೈತೆ ರೋಡು, ಬಟ್ ದೂರ ಆಗುತ್ತೆ. ಈ ಕಡೆ ಹೋದ್ರೆ ಸ್ಟ್ರೈಟ್ ಎಲ್ಲ ಒಂದೇ ತಕ್ಕ ಹೋಗುತ್ತೆ, ಎರಡು ರೋಡನ್ನು. ಆದರೆ ನಾವು ಕಿಕ್ಕೇರಿ ಮೇಲೆ ಹೋಗ್ತಾ ಇದ್ದೀವಿ. ಇವಾಗ ನಾವು ಕರೆಕ್ಟಾಗಿ ಬೀರಹಳ್ಳಿಲಿ ಇದ್ದೀವಿ. ಇವಾಗ ಏನು ನೋಡ್ತಾ ಇದ್ದೀರಾ, ರೈಟ್ ಸೈಡು ಕೇರ್ಪೇಟೆ. ಅದು ಬಂದು ನಿಮಗೆ ಚೆನ್ನಗಾಳಮ್ಮನ ದೇವಸ್ಥಾನಕ್ಕೂ ಹೋಗುತ್ತೆ ಮತ್ತು ಕೇರ್ಪೇಟೆಗೂ ಹೋಗುತ್ತೆ. ಇವಾಗ ನೀವೇನು ನೋಡ್ತಾ ಇದ್ದೀವಿ, ಇದು ಬಂದು ಮಂದಗೆರೆಯಲ್ಲಿ ನಾವು ಇವಾಗ ಈ ಕಡೆ ರೈಟ್ ಸೈಡ್ ತಗೊಂಡು ಹೋಗ್ಬೇಕು. ಗೂಗಲ್ ಮ್ಯಾಪಲ್ಲೂ ಸುಧಾ ಅದೇ ತೋರಿಸ್ತಾ ಇರೋದು, ರೈಟ್ ಸೈಡು. ಅಂದರೆ ಇವ್ರ ತಮ್ಮ ಇರೋದ್ರಿಂದ ಅವ್ರು ಕಳಿಸಿದ್ರು. ಇವಾಗ ಹೋಗ್ತಾ ಇದ್ದೀವಿ. ಈ ರೋಡಲ್ಲಿ ಸ್ಟ್ರೈಟ್ ಹೋಗ್ಬೇಕು ಈಗ, ರೈಟ್ ಸೈಡ್ ತಗೊಂಡು. ಮಂದಗೆರೆಯಿಂದ ಬರಬೇಕಾದ್ರೆ ಒಂದು ಒಳ್ಳೆ ಅದ್ಭುತವಾದ ಹೊಳೆ ಸಿಕ್ತು. ಹಾಗೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡ್ಕೊಂಡು ಹೊರಡ್ತಾ ಇದ್ದೀವಿ. ಅಲ್ಲಿಂದ ಸ್ವಲ್ಪ ದೂರ ಮುಂದೆ ಬಂದರೆ ಈ ಬೋಟ್ ಸಿಗುತ್ತೆ. ಧರ್ಮಸ್ಥಳ, ಬೇಲೂರು, ಹಳೇಬೀಡು, ಶ್ರವಣಬೆಳಗೊಳ. ಈ ಕಡೆ ಈಗ ಶ್ರವಣಬೆಳಗೊಳ ಈ ಕಡೆ ತಿರ್ಕೊಂಡು ಹೋಗ್ಬೇಕು. ಸ್ವಲ್ಪ ಮುಂದೆ ತಿರ್ಕೊಂಡು ಹೋಗ್ಬೇಕು. ಇವಾಗ ನಾವು ಫೈನಲ್ ಆಗಿ ದೇವಸ್ಥಾನದ ಹತ್ರ ಬಂದ್ವಿ. ನಮ್ಮ ಆಂಟಿ ಮಗಳನ್ನ ಇಲ್ಲೇ ಕೊಟ್ಟಿರೋದು. ನನ್ನ ತಮ್ಮ ಸಿಗ್ತಾ, ಅವನು ಕರ್ಕೊಂಡು ಇವಾಗ ಒಳ್ಳೆ ಕಡೆ ಓಡ್ತಾ ಇದ್ದೀವಿ.
ನಾನು ಹೊಳೆ ಅಂದ್ಬಿಟ್ಟೆ, ಅದು ಹೊಳೆ ಎಲ್ಲ ಕಲ್ಯಾಣಿ ಗೊತ್ತಿರಲಿಲ್ಲ, ಸೊ ಅದಕ್ಕೋಸ್ಕರ ಹೊಳೆ ಅಂದ್ಬಿಟ್ಟೆ. ಇಲ್ಲಿಗೆ ಬಂದು ಸ್ನಾನ ಮಾಡೋದ್ರಿಂದ ಯಾವುದೇ ಚರ್ಮ ರೋಗ ಮತ್ತು ಕಜ್ಜಿ ತುರಿ ನಾಗದೋಷ ಇದ್ದರೆ ಪರಿಹಾರ ಆಗುತ್ತೆ ಅನ್ನೋದು ಎಲ್ಲರೂ ನಂಬಿಕೆ. 1 ತಿಂಗಳು ಮಗುನೂ ಕೂಡ ಕರ್ಕೊಬಂದು ಪೂಜೆ ಮಾಡಿ ಈ ರೀತಿ ಪೂಜೆ ಎಲ್ಲ ಮಾಡಿ ಗಂಗೆ ಎಲ್ಲ ಕರ್ಕೊಂಬರ್ತಾರಂತೆ. ಅದಕ್ಕೋಸ್ಕರ ನಾವು ಈ ರೀತಿ ಪೂಜೆ ನೋಡಿ ನೀವೇ ಪಕ್ಕದಲ್ಲೆಲ್ಲ ನೋಡ್ತಿದ್ದೀರಾ. ಸದ್ಯ ಭಾನುವಾರ ಆಗಿರೋದ್ರಿಂದ ರಶ್ ಇರಲಿಲ್ಲ, ರಶ್ ಇರುತ್ತೆ ಅಂತ ಅಂದ್ಕೊಬಿಟ್ಟಿದ್ವಿ. ಹಾಗೆ ಗಂಗೆ ತಾಯಿನ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ಬೇಕಂತೆ, ಅದಕ್ಕೋಸ್ಕರ ಫಸ್ಟು ಪೂಜೆ ಎಲ್ಲ ಮಾಡಿದ್ವಿ. ನೀವೇ ನೋಡ್ತಿದ್ದೀರಾ, ಉದ್ದಕ್ಕೂ ಪೂಜೆ ಮಾಡಿದ್ದಾರೆ. ಏನು ಇವಾಗ ಏನು ನೋಡ್ತಿದ್ರೆ ಇಲ್ಲಿ ಮುಡಿಯ ತೆಗೆಯುವಂಥ ಸ್ಥಳ. ಇಲ್ಲಿ ಬಂದು ಬೇಕಾದ್ರೆ ಮುಡಿನೂ ಬೇಕಾದ್ರೆ ಕೊಡ್ಬೋದು. ಅದಾದಮೇಲೆ ಇವಾಗ ನಾವು ದೇವಸ್ಥಾನ ಕಡೆ ಹೋಗೋಣ ಅಂದ್ಬಿಟ್ಟು ರೆಡಿ ಆದೋ. ಇಲ್ಲಿ ನಾಗದೋಷದ್ದು ಪರಿಹಾರಕ್ಕೆ ಎಲ್ಲ ಸಿಗುತ್ತೆ. ಅದನ್ನು ತಗೊಂಡು ನಾವು ಹಳೆ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ. ಇದೇ ನೋಡಿ ಹಳೆ ದೇವಸ್ಥಾನದ್ದು. ಇಲ್ಲಿ ನಮಸ್ಕಾರ ಎಲ್ಲ ಮಾಡಿಕೊಂಡು ಇವಾಗ ಆ ದೇವಸ್ಥಾನನ ಏನು ಮಾಡಿದ್ದಾರೆ ಅಂತಂದರೆ ಎಲ್ಲ ತೆಗೆದುಬಿಟ್ಟಿದ್ದಾರೆ ಹೊಸಾದು ಮಾಡೋಕ್ಕೆ. ಆ ದೇವ್ರನ್ನ ಪಕ್ಕದಲ್ಲೇ ಒಂದು ಗುಡಿ ಕಟ್ಟಿ ಅಲ್ಲಿಗೆ ಕೂರಿಸಿದ್ದಾರೆ ದೇವ್ರನ್ನ. ಅಲ್ಲಿಗೆ ಇವಾಗ ಪೂಜೆ ಮಾಡಿಸೋಣ ಅಂದ್ಬಿಟ್ಟು ಈಗ ನಾನು ಪಾಪು ಮತ್ತು ನಮ್ಮ ಪೂಜಾ ಅವರ ತಮ್ಮ ಎಲ್ಲ ಹೋಗ್ತಾ ಇದ್ದೀವಿ. ಇಲ್ಲಿ ಕಾಯೆಲ್ಲ ಒಡಿಸ್ಕೊಂಡು ಇವಾಗ ಬನ್ನಿ ದೇವಸ್ಥಾನದೊಳಗಡೆ ಹೋಗೋಣ, ಅರ್ಚಕರನ್ನ ಕೇಳೋಣ ಏನಂತ ಹೇಳ್ತಾರೆ. ಮತ್ತು ಈ ದೇವಸ್ಥಾನದಲ್ಲಿ 2 ನಂದಿನ ಕಾಣ್ಬೋದು. ಬನ್ನಿ ಇದರ ವಿವರಣೆ ಎಲ್ಲನೂ ತಿಳ್ಕೊಳ್ಳೋಣ. ಮತ್ತು ಇಲ್ಲಿನ ಬಸ್ಸಿನ ವ್ಯವಸ್ಥೆ ಕೂಡ ಇದೆ, ಮತ್ತು ಟ್ರೈನಲ್ಲಿ ಕೂಡ ಬರ್ಬೋದು. ಇದೇ ನೋಡಿ ಮೂಲ ದೇವರು. ಮಂಡ್ಯ ಜಿಲ್ಲೆ ಕೃಷ್ಣರಾಜಪೇಟೆ ತಾಲೂಕು ಕಿಕ್ಕೇರಿ ಹೋಬಳಿ ಸಾಸಲು ಗ್ರಾಮ ಅಂತ. ಸೊ ಇದು ಕುಕ್ಕೆ ಸುಬ್ರಹ್ಮಣ್ಯ ಎಂದು ಪ್ರಖ್ಯಾತಿಯಾಗಿದೆ. ಇಲ್ಲಿ ಏನು ಅಂದರೆ ಸೋಮೇಶ್ವರ ಮತ್ತು ಶಂಭುಲಿಂಗೇಶ್ವರ ದೇವಸ್ಥಾನ ಇದೆ. ಈ ದೇವಸ್ಥಾನದಲ್ಲಿ ಏನು ವಿಶೇಷತೆ ಅಂದರೆ ಇಲ್ಲಿ ಮಕ್ಕಳಿಲ್ಲದವರಿಗೆ ಮತ್ತು ಆರ್ಥಿಕವಾಗಿ ಮಾನಸಿಕವಾಗಿ ಯಾವುದೇ ಅಭಿವೃದ್ಧಿ ಆಗಬೇಕಾದ್ರೆ ಭಗವಂತನ ಹತ್ರ ಬಂದು 3 ಸರಿ ಪೂಜೆ ಮಾಡಿಸ್ಕೊಂಡ್ರೆ ಆಗುತ್ತೆ. ಮತ್ತು ಚರ್ಮಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಚರ್ಮ ಡಾಕ್ಟ್ರು ಸುಧಾ ಹುಷಾರು ಮಾಡೋಕ್ಕಾಗದೇ ಇದ್ರು ಈ ಭಗವಂತನ ಹತ್ರ ಬಂದು ಸ್ನಾನ ಮಾಡ್ಕೊಂಡು ಪ್ರಸಾದ ಕೊಡ್ತೀವಿ. ಪ್ರಸಾದನ ತಗೊಂಡೋಗಿ 3 ಬಾರಿ ಹೆಚ್ಚಿದ್ರೆ ಅದು ಸುಧಾ ಹುಷಾರಾಗುತ್ತೆ. ಇಲ್ಲೇ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಲಕ್ಷಾಂತರ ಜನ 11 ಜಿಲ್ಲೆ ಜನ ಇಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ. ಇದು ಒಂದ್ಸಲಿ ಮಾತ್ರ ಬಂದ್ರೆ ಆಗುತ್ತೆ ಅಥವಾ ಇಲ್ಲ 3 ಬಾರಿ ಬರಬೇಕು ಅಂತ ಪದ್ಧತಿ ಇದೆ. ಅದು ನಿಮ್ಮ ಸಮಯಕ್ಕೆ ತಕ್ಕಂತೆ 3 ಬಾರಿ ಬರಬೇಕು. ಅದನ್ನು ಔಷಧಿ ತಗೊಂಡೋಗಿ ಹಚ್ಚಿದಾಗ 3 ಬಾರಿ ಹಚ್ಚಿದ್ರೊಳಗಡೆ ಸಂಪೂರ್ಣ ಹುಷಾರಾಗುತ್ತೆ. ಇಲ್ಲಿ ಮತ್ತೆ ಇನ್ನೇನಪ್ಪ ವಿಶೇಷತೆ ಅಂದರೆ ಹಾವು ಕಡ್ದಿನ ನತ್ತಿಗೆ ವಿಷಯ ಇರಿದ್ರು ಸುಧಾ ಈ ದೇವಸ್ಥಾನಕ್ಕೆ ಬಂದು ಬಿಲ್ಪತ್ರೆ ದಳದಲ್ಲಿ ಪ್ರಸಾದ ಕೊಟ್ಟರೆ ಹುಷಾರಾಗುತ್ತೆ. ಮತ್ತು ಆ ಕೊಳದ ವಿಸ್ಮಯ ಏನು ಅಂದರೆ ನೀರು ಒಂದು ದಿನಕ್ಕೆ 3 ಬಣ್ಣ ಬರುತ್ತೆ. ಆ ನೀರು ಮನುಷ್ಯನ ದೇಹಕ್ಕೆ ಮಾತ್ರ ಹೊಂದಾಣಿಕೆ, ಇನ್ನೆಲ್ಲದಕ್ಕೂ ವಿಷಪೂರಿತವಾಗಿರುತ್ತದೆ. ಆ ಚರ್ಮಕ್ಕೆ ಬಹಳ ಹೊಂದಾಣಿಕೆ ಆಗಿರುವಂಥ ನೀರದು. ತಗೊಂಡು ಹೋಗಂಗಿಲ್ಲ. ಇಲ್ಲೇ ಪುಣ್ಯಕ್ಷೇತ್ರದಲ್ಲಿ ಸ್ನಾನ ಮಾಡಿ ಪ್ರೋಕ್ಷಣೆ ಮಾಡ್ಕೊಳ್ತಕ್ಕದ್ದು. ಸಾಕು, ನೈವೇದ್ಯ ಮಾಡ್ಕೊಡ್ತೀನಿ ಬರ್ತಾ ತಗೊಳ್ಳಿ. ಮಂಗಳಾರತಿ ತಗೊಳ್ಳಿ. ಗಾಯ ಮಚ್ಚೆ ಮೈತುರಿ ಕಡ್ತ ನಗೆ ಏನಾರು ಇದ್ರೆ ಔಷಧಿ ತಗೊಂಡೋಗಿ ಗಾಯಕ್ಕೆ ಮಕ್ಕಳು ಮರಿ ದೊಡ್ಡರಿಗೆ ತಗೊಳ್ಳಿ. ನಿಮ್ಗೆ ಎಷ್ಟು ಬೇಕಪ್ಪ? 50 ಗ್ರಾಮ್ ಕೊಬ್ಬರಿ ಎಣ್ಣೆ, ಸ್ವಲ್ಪ ಪಚ್ಚಕರ್ಪೂರ, ಔಷಧಿ 3 ಮಿಕ್ಸ್ ಮಾಡಿ ಹಚ್ಬಿಟ್ಟು ಒಣಗಿಸ್ಕೊಳ್ಳಿ. ಒಣಗಿದ ಮೇಲೆ ಕಡಲೆ ಹಿಟ್ಟಿನಲ್ಲಿ ಬಿಸಿನೀರಿನಲ್ಲಿ ಸ್ನಾನ ಮಾಡಿ ಸೀಗೆ ಹಾಕ್ಬಿಡಿ, ಕ್ರೀಮ್ ಹಾಕ್ಬಿಡಿ. ಔಷಧಿ ಹೆಚ್ಚುವಾಗ ನಾನ್ ವೆಜ್ ಅನ್ನು ತಿನ್ಬೇಡಿ. ನಿಮ್ಮ ಟೈಮ್ ಸಿಗ್ತಾಗ 2 ಸರಿ ಬಂದು ಪೂಜೆ ಮಾಡಿಸ್ಕೊಳ್ಳಿ. 100 ರೂಪಾಯಿ ಕೊಡಿ. ಔಷಧಿ ಸ್ವಾಮಿ ಅಭಿಷೇಕಕ್ಕೆ ಹಾಕಿಬಿಡಿ. ನಿಮ್ದು ಔಷಧಿ ಶಾಸ್ತ್ರ ಕೇಳಿದ್ರ ಏನಂತ ಬಂತು? ನಾಗರ ದೋಷ ಅಂತ ಬಂತ. ಅದನ್ನೇ ಹೇಳಿದ್ರು, ನಾಗರ ದೋಷಕ್ಕೆ ಹೇಳಿದ್ದು. ಅದು ಹೋಮದಲ್ಲಿ ಬರೀ ಶಾಂತಿ. ಈಗ ತಾತ್ಕಾಲಿಕವಾಗಿ ಶಾಂತಿ. ಅದನ್ನ ಬೇಕಾದ್ರೆ ಇಲ್ಲಾದ್ರೂ ಮಾಡ್ಬೋದು, ಇಲ್ಲ ಸುಬ್ರಹ್ಮಣ್ಯದಲ್ಲಿ ಬೇಕಾದ್ರೂ ಹೋಗಿ ಮಾಡ್ಬೋದು. ಒಂದು ಸರ್ಪ ಸಂಸ್ಕಾರ ಮಾಡಿಸ್ಕೊಳ್ಳಿ, ಒಂದು ನಾಗದೋಷ ಪ್ರತಿಷ್ಠಾಪನೆ ಮಾಡಿಸಿ ಒಂದು 48 ದಿನ ವ್ರತ ಮಾಡಿ, ಒಳ್ಳೇದಾಗುತ್ತೆ. ಅದನ್ನೇಕಂತ ಒಂದ್ಸತಿ ಹುಷಾರಾಯ್ತದೆ, ಒಂದಿನ ಮತ್ತೊಂದಿನ ಇನ್ನೊಂಚೂರು ಜಾಸ್ತಿ ಆಯ್ತದೆ. ಒಂದ್ಸರಿ ಏರು ಒಂದ್ಸರಿ ಕಮ್ಮಿ ಏನಂಗೆ ಆಗುತ್ತೆ. ಅದನ್ನ ಮಾಡಿಸ್ಕೊಳ್ಳೋದ್ರಿಂದ ಎಲ್ಲ ಒಳ್ಳೆ ಅಭಿವೃದ್ಧಿ ಐತೆ. ಬೇಕಾದ್ರೆ ಇಲ್ಲೇ ಮಾಡಿಸ್ಬೇಕು ಅನ್ನೋದೇನೋ ಸುಬ್ರಹ್ಮಣ್ಯದಲ್ಲಿ ಬೇಕಾದ್ರೂ ಮಾಡಿಸ್ಬೋದು, ಇಂಡಿವಿಜುವಲ್ ಆಗಿ ಮಾಡಿಸ್ಕೊಳ್ಳಿ. ಪಾಪುಗೆ ಕಲ್ಯಾಣಿಲಿ ಸ್ನಾನ ಎಲ್ಲ ಮಾಡಿಸಿ ಸೋಮೇಶ್ವರ ತಂದೆ ದರ್ಶನ ಮಾಡಿಕೊಂಡು ಹಣ್ಣುಕಾಯಿ ಮಾಡಿಕೊಂಡು ಇವಾಗ ಶಂಭುಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಮಧ್ಯ ಅಡಿಕೆ ತೆಂಗಿನ ಗಿಡದಲ್ಲಿ ಇದೆ, ತುಂಬಾ ಚೆನ್ನಾಗಿದೆ ದೇವಸ್ಥಾನ.